ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಮದುವೆಯಾಗುವ ವರನನ್ನೇ ಎಕ್ಕಿಗಿಡದ ಕಟ್ಟಿಗೆಗಳಿಂದ ಹೊಡೆಯುವ ಪದ್ಧತಿ. ಹೌದು, ಎರಡೂ ಕಡೆ 8 ಜನ ಮಹಿಳೆಯರು ಎಕ್ಕಿಗಿಡ ಕಟ್ಟಿಗೆ ಹಿಡಿದು ನಿಲ್ಲುತ್ತಾರೆ. ಆಗ ಮದುಮಗ ಆ ಮಹಿಳೆಯರ ಮಧ್ಯದಲ್ಲಿ ಓಡಬೇಕು. ನಂತರ ನಿಗದಿತ ಸ್ಥಳದಲ್ಲಿ ಒನಕೆ ಹೂತಿರುತ್ತಾರೆ, ಅದನ್ನು ಓಡಿ ಹೋಗಿ ಹಿಡಿದುಕೊಳ್ಳಬೇಕು. ಅದೇ ರೀತಿ ಮಹಿಳೆಯರು ಏಟು ತಪ್ಪಿಸಿಕೊಳ್ಳಬೇಕು. ನಾನು ಹೇಳುತ್ತಿರೋದು ತಮಾಷೆ ಅಲ್ಲವೇ ಅಲ್ಲ, ಇದೊಂದು ಸಂಪ್ರದಾಯ, ಮದುವೆಯಲ್ಲಿ ನಡೆಯುವ ಒಂದು ಪದ್ಧತಿಯಾಗಿದೆ. ಹಾಗಾದರೆ ಈ ರೀತಿಯ ಮದುವೆ ಯಾವ ಸಂಪ್ರದಾಯದಲ್ಲಿ ನಡೆಯುತ್ತದೆ, ವರನನ್ನು ಏಕೆ ಹೊಡೆಯುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಲಂಬಾಣಿ ಅಥವಾ ಬಂಜಾರ ಎಂದು ಕರೆಯಲ್ಪಡುವ ಸಮುದಾಯದಲ್ಲಿ ವಿಶಿಷ್ಟ ಆಚರಣೆಗಳಲ್ಲಿ ಮದುವೆಯೂ ಒಂದಾಗಿದೆ. ಮದುವೆ ಸಂಪ್ರದಾಯವಂತೂ ವಿನೂತನವಾಗಿರುತ್ತದೆ. ಈಗೆಲ್ಲ ನೀವು ನೋಡುತ್ತಿರುವುದು ಆಧುನಿಕ ಮದುವೆ, ಒಂದೆರಡು ದಿನಗಳಲ್ಲಿ ಮುಗಿಯುತ್ತದೆ. ಆದರೆ ಹಿಂದೆ ಬಂಜಾರ ಸಮುದಾಯಗಳಲ್ಲಿ ತಿಂಗಳುಗಟ್ಟಲೆ ಮದುವೆ ಕಾರ್ಯಕ್ರಮಗಳು ನಡೆಯುತ್ತಿತ್ತು. ಈಗಲೂ ವಿಶೇಷವಾಗಿ ಮದುವೆ ಮಾಡಬೇಕೆಂದುಕೊಂಡವರು ಈ ಪದ್ಧತಿಯ ಪ್ರಕಾರ ಮದುವೆ ಮಾಡಿಕೊಳ್ಳುತ್ತಾರೆ. ಬಂಜಾರ ಸಮುದಾಯದಲ್ಲಿ ಮದುವೆಯ ವರನನ್ನು ವೆತಡು, ವಧುವನ್ನು ನಲವೇರಿ ಅಥವಾ ನೌಲೇರಿ ಎಂದು ಕರೆಯುತ್ತಾರೆ. ಮದುವೆ ನಿಶ್ಚಯವಾದ ಮೇಲೆ ವರನನ್ನು 1 ತಿಂಗಳ ಮೊದಲೇ ವಧುವಿನ ಊರಿಗೆ ಕಳುಹಿಸಲಾಗುವುದು. ಆಗ ವರನಿಗೆ ಕಾಜು, ಬಾದಾಮ್, ಕಿಸ್ಮಿಸ್, ಕೊಬ್ಬರಿ, ಖರ್ಜೂರ ಹೀಗೆ ವಿವಿಧ ಪ್ರಕಾರದ ಡ್ರೈ ಫ್ರೂಟ್ನೊಂದಿಗೆ ಭರ್ಜರಿಯಾಗಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಉಣಬಡಿಸುತ್ತಾರೆ. ವಧುವಿನ ಊರಿಗೆ ಮದುವೆಯಾಗಲು ಬಂದ ವರನ ಪರೀಕ್ಷೆ ನಡೆಯುತ್ತದೆ. ಅಂದರೆ ಮದುಮಗ ಮದುವೆಯಾಗಲು ಯೋಗ್ಯನಾಗಿದ್ದಾನೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಲಾಗುತ್ತದೆ. ಹೌದು, ವರನ ಶಕ್ತಿ ಸಾಮರ್ಥ್ಯ ನೋಡಲಾಗುತ್ತದೆ. ಈತ ಸಹಾನುಭೂತಿ ಗುಣ ಹೊಂದಿದ್ದಾನೆಯೇ, ಹಿರಿಯರಿಗೆ ಗೌರವ ನೀಡುತ್ತಾನೆಯೇ ಎಂಬುದನ್ನು ಸಹ ಪರೀಕ್ಷಿಸಲಾಗುವುದು. ಮೊದಲು ಭಾರ ಎತ್ತುವುದು, ಜಮೀನುಗಳಲ್ಲಿ ನೇಗಿಲು ಕುಂಟೆ ಹೊಡೆಯುವುದು, ಬಂಡಿ ನಡೆಸುವುದು ಸೇರಿದಂತೆ ವಿವಿಧ ಕೆಲಸಗಳನ್ನು ಮಾಡುವುದನ್ನು ನೋಡಲಾಗುವುದು. ಮದುಮಗ ಸಹ ತಾನು ಮದುವೆಯಾಗುವ ಕನ್ಯೆಗೆ ಮೆಚ್ಚಿಸಲು ಇದನ್ನೆಲ್ಲ ಸಂತೋಷವಾಗಿ ಮಾಡುತ್ತಾನೆ. ಆಗ ವಧುವರರಿಬ್ಬರು ಇಷ್ಟಪಡಲು ಆರಂಭಿಸುತ್ತಾರೆ. ಮದುವೆಗೆ ಇನ್ನು 3 ದಿನ ಬಾಕಿ ಇರುವಾಗ ಕೇಸರಿ ಬಣ್ಣದ ಬಟ್ಟೆ ಧರಿಸಿ ಮನೆಯಂಗಳದಲ್ಲಿ ಮದುವೆಯಾಗುವ ಮದುಮಗನನ್ನು ಕುಳಿತುಕೊಳ್ಳಬೇಕು. ಆಗ ಹಿರಿಯರು ಕಿರಿಯರು ಯಾರೇ ಆ ಮನೆಯಂಗಳದಲ್ಲಿ ಬರಲಿ ಅವರಿಗೆ ಎದ್ದು ನಿಂತು ಗೌರವಿಸಬೇಕು. ಅವರು ಕುಳಿತುಕೊಳ್ಳಿ ಎನ್ನುವವರೆಗೆ ಹಾಗೆಯೇ ನಿಂತಿರಬೇಕು. ಕೆಲವು ಸಲ ಗಂಟೆಗಟ್ಟಲೆ ನಿಲ್ಲಿಸುತ್ತಾರೆ. ಒಬ್ಬರು ಹೋದ ನಂತರ ಮತ್ತೊಬ್ಬರು ಬೇಕಂತಲೇ ಬರುತ್ತಾರೆ. ಬಂದವರಿಗೆ ಅಡಿಕೆ ಎಲೆ ಅಥವಾ ಬೀಡಿ ಸಿಗರೆಟ್ ಕೊಟ್ಟು ಗೌರವಿಸಬೇಕು. ಮದುವೆಯ ಸಮಾರಂಭದಲ್ಲಿ ವರನ ಜೊತೆ ಒಬ್ಬ ಜೊತೆಗಾರನಿರುತ್ತಾನೆ. ಅವನಿಗೆ ಲೇರ್ಯ ಎಂದು ಕರೆಯುತ್ತಾರೆ. ಈತನೇ ವರನಿಗೆ ರಕ್ಷಣೆ ನೀಡುತ್ತಾನೆ. ಮದುವೆ 1 ದಿನ ಮೊದಲು ಊರಿನ ಜನರು ಸೇರಿ ಮನೆಯಂಗಳದಲ್ಲಿ ಸ್ಥಳ ನಿಗದಿ ಮಾಡುತ್ತಾರೆ. ಅಂದರೆ ವರ ಮತ್ತು ಆತನ ರಕ್ಷಕ ಲೇರ್ಯ ಇಬ್ಬರು ನಿಗದಿತ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಂದರೆ ಒನಕೆ ಹೂತಿರುತ್ತಾರೆ. ಆ ಸ್ಥಳದವರೆಗೆ ಓಡಿ ಹೋಗಬೇಕು. ಓಡಿದ ನಂತರ ಆ ಒನಕೆಯನ್ನು ಮುಟ್ಟಬೇಕು. ಅಲ್ಲಿಗೆ ಆ ಆಟ ಮುಗಿಯುತ್ತದೆ. ಈ ನಿಗದಿ ಮಾಡಿದ ಸ್ಥಳದಲ್ಲಿ 2 ಕಡೆ ಹೆಣ್ಣು ಮಕ್ಕಳು ನಿಂತಿರುತ್ತಾರೆ. ಅಂದರೆ ಎಕ್ಕೆಗಿಡದ ಕಟ್ಟಿಗೆಗಳನ್ನು ಹಿಡಿದು 8 ಜನ ಮಹಿಳೆಯರು ಆ ಕಡೆ ಈ ಕಡೆ ನಿಂತಿರುತ್ತಾರೆ. ಇವರ ಮಧ್ಯದಲ್ಲಿ ಮದುಮಗ ಮತ್ತು ಅವನ ರಕ್ಷಕ ಓಡಿ ಹೋಗಬೇಕು. ನಿಗದಿ ಮಾಡಿದ ಸ್ಥಳದಿಂದ ನೇರ್ಯ ಅಂದರೆ ಆತನ ರಕ್ಷ ದಪ್ಪ ಕಂಬಳಿ ಹೊದ್ದುಕೊಂಡಿರುತ್ತಾರೆ. ಆ ಕಂಬಳಿಯ ಆಸರೆಯಲ್ಲಿ ವರ ಇರುತ್ತಾನೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಓಡಲು ಆರಂಭಿಸುವಾಗ 2 ಕಡೆ ಇರುವ ಮಹಿಳೆಯರು ರಪ ಎಂದು ಹೊಡೆಯಲು ಆರಂಭಿಸುತ್ತಾರೆ. ನೇರ್ಯ ವರನಿಗೆ ರಕ್ಷಣೆ ನೀಡುತ್ತಾರೆ. ಅಂದರೆ ಈ ಮಹಿಳೆಯರ ಏಟಿನಿಂದ ತಪ್ಪಿಸಿಕೊಂಡು ಓಡುತ್ತಾನೆ. ಆಗ ಆತ ಎಷ್ಟೇ ಪ್ರಯತ್ನ ಪಟ್ಟಿದ್ದರೂ ಕೆಲವು ಮಹಿಳೆಯರು ಉದ್ದೇಶಪೂರ್ವಕವಾಗಿ ರಕ್ಷಕನಿಗೆ ಅಂದರೆ ನೇರ್ಯನಿಗೆ ಹೊಡೆಯುತ್ತಾರೆ. ನಿಮಗೆ ಈ ಘಟನೆ ತಮಾಷೆ ಎನಿಸಿದರೂ ಇದರ ಹಿಂದೆ ಇನ್ನೊಂದು ಸತ್ಯ ಅಡಗಿದೆ. ವರನ ಮೇಲೆ ಯಾರಾದರೂ ಆಕ್ರಮಣ ಮಾಡಿದರೆ ಅಂದರೆ ಗುಂಪಿನ ತಂಡ ಹೊಡೆಯಲು ಬಂದರೆ ಹೇಗೆ ತಪ್ಪಿಸಿಕೊಳ್ಳಬೇಕೆಂಬುದು ಇದರ ಅರ್ಥ. ಮದುಮಗ ಹಾಗೂ ಆತನ ರಕ್ಷಕ ಕಂಬಳಿಯ ಸಹಾಯದಿಂದ ಏಟಿನಿಂದ ತಪ್ಪಿಸಿಕೊಳ್ಳುತ್ತಾರೆ. ಒಂದು ವೇಳೆ ಬೆತ್ತದ ಏಟು ಬಿದ್ದರೂ ಕಂಬಳಿ ಹೊದ್ದುಕೊಂಡಿರುವುದರಿಂದ ಅಷ್ಟು ಜೋರಾಗಿ ಏಟು ಬಿದ್ದಿರುವುದಿಲ್ಲ. ಇದಾದ ನಂತರ ಊರಿನ ಜನಕ್ಕೆ ಭರ್ಜರಿ ಊಟ ನೀಡಲಾಗುವುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.